ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳಿಗೆ ಸ್ವಾಗತವನ್ನು ಕೊಡ್ತಾ, ಸ್ನೇಹಿತರೆ, ಕಳೆದ ಒಂದು ಅವಧಿಯಲ್ಲಿ ನಾವೇನನ್ನ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅಂದರೆ, ಮೌರ್ಯ ಸಾಮ್ರಾಜ್ಯದಲ್ಲೇ ಅತ್ಯಂತ ಪ್ರಸಿದ್ಧ ರಾಜನಾದಂತಹ ಅಶೋಕ ಮಹಾರಾಜನನ್ನ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಅಶೋಕ ಮಹಾರಾಜನ ಜೀವನ ಹಾಗೂ ಆತ ಕೈಗೊಂಡಿರುವ ಏಕೈಕ ಯುದ್ಧವಾಗಿರುವಂತಹ ಕಳಿಂಗ ಯುದ್ಧ ಮತ್ತು ಆತ ಭಾರತದ ವಿವಿಧ ಪ್ರದೇಶಗಳಲ್ಲಿ ಹೊರಡಿಸಿರುವಂತಹ ಶಾಸನಗಳು ಮತ್ತು ಆತನ ಕಾಲಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ದೊರೆತಿರುವಂತಹ ಶಿಲಾಶಾಸನಗಳನ್ನು ಕುರಿತು ಚರ್ಚೆಯನ್ನು ಮಾಡಿದ್ದೀವಿ. ಸೊ ಇವತ್ತಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡಬೇಕಾದಂತಹ ಇನ್ನುಳಿದ ವಿಷಯಗಳು ಅಶೋಕ ಮಹಾರಾಜನಿಗೆ ಸಂಬಂಧಪಟ್ಟಂತೆ ಯಾವುವು ಅಂದರೆ, ಅಶೋಕ ಕೈಗೊಂಡಿರುವಂತಹ ಸಾಧನೆಗಳಲ್ಲಿ ಬರುವಂತವುಗಳು. ಐದನೇದಾಗಿ ಅಶೋಕನ ಧಮ್ಮ ಅಥವಾ ಧರ್ಮ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಅಶೋಕ ಅನ್ನುವಂಥವನು ಧರ್ಮಕ್ಕೆ ತನ್ನದೇ ಆದಂತಹ ಶ್ರೇಷ್ಠ ವಿಚಾರಗಳನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳ್ತೀವಿ. ಆತ ಜನಸಾಮಾನ್ಯರು ಅನುಸರಿಸಬೇಕಾದಂತಹ ಹಲವಾರು ನೀತಿ ನಿಯಮಗಳನ್ನ ತನ್ನ ಧಮ್ಮದಲ್ಲಿ ವಿವರಿಸಿದ್ದಾನೆ. ಅಂತಹ ವಿಚಾರಗಳು ಯಾವಪ್ಪ ಅಂತ ನಾವು ಆಲೋಚನೆ ಮಾಡಿದ್ದೀವಿ ಅಂದ್ರೆ, ಅಶೋಕ ಹೇಳ್ತಾನ ಜನತೆ ಯಾವ ರೀತಿಯಾಗಿರ್ಬೇಕು ಅಂದ್ರೆ, ಮೊದಲನೇದಾಗಿ ತಂದೆ ತಾಯಿಗಳಿಗೆ ವಿಧೇಯರಾಗಿ ಮತ್ತು ಗುರುಗಳಿಗೆ ಗೌರವವನ್ನು ನೀಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ತಂದೆ ತಾಯಿಗಳಿಗೆ ಒಂದು ಅವರ ಮಾತುಗಳನ್ನು ಕೇಳುವುದಾಗಿರ್ಬೋದು, ಅವರಿಗೆ ಉನ್ನತವಾದಂತಹ ಸ್ಥಾನವನ್ನು ನೀಡಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾನೆ. ತಂದೆ ತಾಯಿಗಳನ್ನ ಯಾರು ಗೌರವಿಸ್ತಾರ, ಅವರು ಯಾರು ಅವರಿಗೆ ವಿಧೇಯಕರಾಗಿರ್ತಾರಲ್ಲ, ಅವರು ಮಾತ್ರ ಧರ್ಮವನ್ನು ಪರಿಪಾಲನೆ ಮಾಡದಂತೆ ಎನ್ನುವಂತಹ ವಿಚಾರವನ್ನ ಅಶೋಕ ಮಹಾರಾಜ ತನ್ನ ಧರ್ಮದಲ್ಲಿ ವಿವರಿಸ್ತಾನ ಅಂತ ಹೇಳ್ತೀವಿ. ಇನ್ನು ಎರಡನೇದಾಗಿ ಪ್ರತಿಯೊಬ್ಬನು ಸತ್ಯವನ್ನೇ ನುಡಿಯಬೇಕು. ಬುದ್ಧನ ಮಹಾನ್ ಅನುಯಾಯಿ ಆಗಿರುವಂತಹ ಅಶೋಕ ಏನನ್ನ ಹೇಳ್ತಾನಪ್ಪ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸತ್ಯವನ್ನ ಮಾತ್ರ ನುಡಿಬೇಕು. ಎಂತಹ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ಆತ ಸುಳ್ಳನ್ನ ಆಡಬಾರದು ಅನ್ನುವಂತಹ ವಿಚಾರವನ್ನ ಅಶೋಕ ವಿವರಿಸ್ತಾನ ಅಂತ ಹೇಳ್ತೀವಿ. ಇನ್ನು ಮೂರನೇದಾಗಿ ಪ್ರತಿಯೊಬ್ಬ ವ್ಯಕ್ತಿ ಎನ್ನುವಂಥವನು ತನ್ನ ಸೇವಕರಿರಬಹುದು, ಕಿರಿಯರಿರಬಹುದು, ಅಥವಾ ಆತನನ್ನೇ ಅವಲಂಬಿಸಿದಂತಹ ಜನರಿರಬಹುದು, ಈ ಮೂವರು ಜನರನ್ನ ಪ್ರೀತಿಯಿಂದ ಕಾಣಬೇಕು. ನೋಡಿ, ನಮ್ಮ ಮನೆಯಲ್ಲಿ ಅನೇಕ ಜನ ಕಿರಿಯ ವ್ಯಕ್ತಿಗಳಿರ್ತಾರ, ಅವರನ್ನ ನಾವೇನ್ ಮಾಡಬೇಕು ಅಂದ್ರೆ ಪ್ರೀತಿ ಆಧಾರದ ಮನೋಭಾವನೆಯಿಂದ ಕಾಣಬೇಕು, ವಿನಃ ಅವರ ಮೇಲೆ ದಬ್ಬಾಳಿಕೆಯನ್ನ ಮಾಡಬಾರದು. ಎಷ್ಟೋ ಜನ ಶ್ರೀಮಂತರ ಮನೆಯಲ್ಲಿ ಸೇವಕರಿರ್ತಾರೆ, ಅಂದ್ರೆ ಅವ್ರ ಮನೆಯಲ್ಲಿರುವಂತಹ ಕೆಲಸದ ಆಳುಗಳು. ಅಂತಹ ಸೇವಕರನ್ನು ಕೂಡ ನಾವೇನ್ ಮಾಡಬೇಕು ಅಂದ್ರೆ ಗೌರವದಿಂದ ಕಾಣಬೇಕು. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ನಮ್ಮನ್ನೇ ಅವಲಂಬಿಸಿ ಜೀವನ ಸಾಗಿಸುವಂತ ಅನೇಕ ವ್ಯಕ್ತಿಗಳು ಇರ್ತಾರೆ, ಅವರನ್ನು ಕೂಡ ಪ್ರೀತಿಯಿಂದ ಕಾಣುವಂತಹ ಗುಣ ಇರಬೇಕು. ಯಾವ ವ್ಯಕ್ತಿ ತನ್ನ ಸುತ್ತಮುತ್ತಲಿರುವಂತಹ ಜನರನ್ನ ಪ್ರೀತಿ ಮತ್ತು ಆದರ ಗೌರವದಿಂದ ಕಾಣ್ತಾನಲ್ಲ, ಅಂತಹ ವ್ಯಕ್ತಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸುತ್ತಮುತ್ತಲಿನವರ ಜೊತೆಗೆ ಅತ್ಯಂತ ಪ್ರೀತಿಯ ಮನೋಭಾವದಿಂದ ಇರಬೇಕು ಅನ್ನುವಂಥ ವಿಚಾರವನ್ನ
ಅಶೋಕ ತನ್ನ ಧಮ್ಮದಲ್ಲಿ ವಿವರಿಸ್ತಾನ ಅಂತ ಹೇಳ್ತೀವಿ. ಇನ್ನ ಮಾನವರಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಅವುಗಳಿಗೆ ಹಿಂಸೆ ನೀಡಬಾರದು. ಪ್ರಾಚೀನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಪ್ರಾಣಿಗಳ ಬಲಿ ಎನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿತ್ತು. ಅಂತಹ ಪ್ರಾಣಿ ಬಲಿಯನ್ನ ನಿಷೇಧಿಸಿದಂತಹ ವ್ಯಕ್ತಿ ಯಾರಾದರೂ ಇದ್ರೆ ಆತ ಯಾರು ಅಂದ್ರೆ ಅಶೋಕ ಮಹಾರಾಜ ಅಂತ ಹೇಳ್ತೀವಿ. ಈ ಪ್ರಾಣಿ ಬಲಿಗಳನ್ನ ನಿಷೇಧಿಸುವುದರ ಜೊತೆಗೆ ಮನುಷ್ಯರಿಗೂ ಕೂಡ ಹಿಂಸೆಯನ್ನ ನೀಡಬಾರದು. ಅವರು ಬಡವರಿರ್ಬೋದು, ದೀನ ದುರ್ಬಲರಿರ್ಬೋದು, ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ಮಾನಸಿಕ ಮತ್ತು ದೈಹಿಕ ಹಿಂಸೆಯನ್ನ ನೀಡಬಾರದು. ಅಹಿಂಸೆಯ ವಿಚಾರಗಳನ್ನು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಅನ್ನುವಂಥ ಅಂಶವನ್ನ ಅಶೋಕ ತನ್ನ ಧರ್ಮದಲ್ಲಿ ವಿವರಿಸ್ತಾನ ಅಂತ ಹೇಳ್ತೀವಿ. ಇನ್ನು ಕೊನೆಯದಾಗಿ ಪ್ರತಿಯೊಬ್ಬರು ತನ್ನಲ್ಲಿರುವಂತಹ ಕೋಪ, ಕ್ರೌರ್ಯ ಮತ್ತು ದುಂದು ವೆಚ್ಚಗಳನ್ನ ನಿಗ್ರಹಿಸಬೇಕು. ವಿದ್ಯಾರ್ಥಿಗಳೇ, 1 ನಿಮಿಷದ ಸಿಟ್ಟು 1 ಗಂಟೆಯ ನೆಮ್ಮದಿಯನ್ನ ಹಾಳು ಮಾಡ್ತದೆ ಅಂತ ಹೇಳ್ತಾರೆ. ಕೇವಲ 1 ನಿಮಿಷ ನೀವೇನ್ ಮಾಡ್ತೀರಿ ಅಂದ್ರೆ ಸಿಟ್ಟನ್ನ ಮಾಡ್ಕೊಂಡ್ರಿ ಅಂದ್ರೆ 1 ಗಂಟೆ ಅದ್ರ ಕುರಿತ ನಿಮ್ಮ ಆಲೋಚನೆ ಇರ್ತೈತಿ, ಅದು ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡ್ತೈತಿ. ಈ ಕೋಪ ಮತ್ತು ಕ್ರೌರ್ಯ ದಬ್ಬಾಳಿಕೆಯ ಗುಣಗಳು ಅಂತ ಕರಿತೀವಲ್ಲ ನಾವು. ಎಲ್ಲರೂ ನನ್ನ ಮಾತುಗಳನ್ನೇ ಕೇಳಬೇಕು, ನಾನು ಹೇಳಿದಂತೆ ಆಗಬೇಕು ಅನ್ನುವಂತಹ ಕ್ರೌರ್ಯದ ವಿಚಾರಗಳು ಕೂಡ ಬಹಳ ಮನುಷ್ಯನಿಗೆ ಖೇದವಾದಂಥವುಗಳು. ಹೀಗಾಗಿ ಅವುಗಳನ್ನು ನಿಯಂತ್ರಿಸಬೇಕು. ಅದರ ಜೊತೆಗೆ ದುಂದು ವೆಚ್ಚ. ಕೆಲವೊಬ್ಬರು ಹಣವನ್ನ ಯಾವ ರೀತಿ ಪೋಲ್ ಮಾಡ್ತಾ ಇರ್ತಾರ ಅಂದ್ರ ನೀರಿನ ತರಹ ಪೋಲ್ ಮಾಡ್ತಾ ಇರ್ತಾರೆ. ಇದು ದೇಶದ ಅರ್ಥವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತಹದ್ದು. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ದುಂದು ವೆಚ್ಚದ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು ಅನ್ನುವಂಥ ವಿಚಾರವನ್ನ ಯಾರು ಹೇಳ್ತಾರೋ ಅಂದ್ರೆ ಅಶೋಕ ಮಹಾರಾಜ ಅನ್ನುವಂಥವ್ರು ಹೇಳ್ತಾರ ಅಂತ ನೋಡ್ತೀವಿ ನಾವು. ಇವು ಅಶೋಕನ ಧರ್ಮ ಅಥವಾ ಧಮ್ಮದಲ್ಲಿರುವಂತಹ ಪ್ರಮುಖವಾದಂತಹ ವಿಚಾರಗಳು ಅಂತ ಹೇಳ್ತೀವಿ. ಸೊ ಇದಾದ ನಂತರ ಅಶೋಕನ ಸಾಧನೆಗಳಲ್ಲಿ ಇನ್ನೊಂದು ಬಹುಮುಖ್ಯವಾದಂತಹ ಸಾಧನೆ ಯಾವುದಪ್ಪ ಅಂದ್ರೆ ಅಶೋಕ ಬೌದ್ಧ ಧರ್ಮದ ಪ್ರಸಾರದ ಸಲುವಾಗಿ ತೆಗೆದುಕೊಂಡಂತಹ ಕ್ರಮಗಳು. ಒಮ್ಮೊಮ್ಮೆ ಏನು ಅಂತಪ್ಪ ಅಂದ್ರೆ 5 ಮಾರ್ಕ್ಸ್ ಕ್ವಶನ್ ಕೂಡ ಕೇಳ್ತಾ ಇರ್ತಾರೆ. 5 ವರ್ಷಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರ. ಟೋಟಲ್ ನೀವು ಅಶೋಕನನ್ನ ಮಾಡಿಬಿಟ್ಟಿದ್ರಿ ಅಂದ್ರೆ ಇದು ಎಲ್ಲದರಲ್ಲೂ ಬಂದ್ಬಿಟ್ಟಿದ್ರಿ. ಅಶೋಕನ ಹಂತದ ಪ್ರಶ್ನೆಯನ್ನು ಕೇಳ್ತಿರ್ತಾರ ನಾನು. ಸೊ ಇದನ್ನ ಅದ್ರಾಗನ ಬರ್ತೈತಿ. ಹೀಗಾಗಿ ನೀವು ಇದನ್ನ ಓದಲೇಬೇಕಾದಂತ ಅಂಶ. ಅಶೋಕನ ಬಗ್ಗೆ ಕ್ವಶನ್ ಇರಲಿಲ್ಲ ಅಂದ್ರೆ ಅವಾಗ 5 ಪ್ರಶ್ನೆ ಕೇಳಿರ್ತಾರೆ. ಅದಕ್ಕೆ ಟೋಟಲ್ ಆಗಿ ಅಶೋಕನ ಜೀವನ ಮತ್ತು ಸಾಧನೆ ಮಾಡಿದಾಗ ಇದು ಕೂಡ ನಿಮ್ಗೆ ಬರ್ತೈತಿ. ಹೀಗಾಗಿ ಇದಕ್ಕೆ ನೀವು ಬಹಳ ಆದ್ಯತೆ ಕೊಡಬೇಕು. ಅಶೋಕನ ಸಾಧನೆಗಳಲ್ಲೇ ಅತ್ಯಂತ ಬಹುಮುಖ್ಯವಾದಂತಹ ಸಾಧನೆ ಯಾವುದು ಅಂದ್ರೆ ಆತ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಕೈಗೊಂಡಂತಹ ಕ್ರಮಗಳು ಅಂತ ಹೇಳ್ತೀವಿ. ಅಶೋಕ ಮಹಾರಾಜನ ಒಂದು ಪ್ರಯತ್ನದಿಂದಾಗಿ ಬೌದ್ಧ ಧರ್ಮ ಅನ್ನುವಂತಹದ್ದು ಭಾರತದಲ್ಲಿ ಹುಟ್ಟಿ ಬೆಳೆದಿರುವಂತಹ ಬೌದ್ಧ ಧರ್ಮ ಅನ್ನುವಂತಹದ್ದು ದೇಶ ವಿದೇಶಗಳಲ್ಲಿ ಹರಡಲಿಕ್ಕೆ ಸಾಧ್ಯತೆಯಾಯಿತು. ಈ ಬೌದ್ಧ ಧರ್ಮವನ್ನ ಭಾರತ ಹಾಗೂ ವಿದೇಶಗಳಲ್ಲಿ ಹರಡಲಿಕ್ಕೆ ಅಶೋಕ ಕೈಗೊಂಡಿರುವಂತಹ ಬಹುಮುಖ್ಯವಾದಂತಹ ಕ್ರಮಗಳು ಯಾವುವು ಅಂತ ವಿಚಾರ ಮಾಡಿದೀವಿ ಅಂದ್ರೆ ಅವುಗಳನ್ನ ಈ ಅಂಶಗಳ ಮೂಲಕವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ಕೆಳಗಿನ ಅಂಶಗಳಲ್ಲಿ ಮೊದಲನೇದಾಗಿ ಧರ್ಮಗೋಷ್ಠಿ ಅಂತ ಬರ್ತದೆ. ಅಶೋಕ ಮಹಾರಾಜ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾಗಿರುವಂತಹ ಲುಂಬಿನಿ ವನ ಅನ್ನುವಂತಹದ್ದಿರ್ಬೋದು, ಕಪಿಲ ವಸ್ತು ಅನ್ನುವಂತಹದ್ದಿರ್ಬೋದು, ಗಯಾ ಅನ್ನುವಂತಹದ್ದಿರ್ಬೋದು, ಸಾರನಾಥ ಇರ್ಬೋದು, ಕುಶಿನಗರ ಅನ್ನುವಂಥದ್ದಿರ್ಬೋದು, ಈ ಎಲ್ಲ ಸ್ಥಳಗಳಿಗೆ ಭೆಟ್ಟಿಯನ್ನ ಕೊಟ್ಟ.
ಸ್ವತಃ ತಾನೇ ಆ ಎಲ್ಲ ಸ್ಥಳಗಳಿಗೆ ಹೋಗಿ ಭೇಟಿಯನ್ನು ಕೊಟ್ಟ. ಅಷ್ಟೇ ಅಲ್ಲದೆ ಅಲ್ಲಿ ಬೌದ್ಧ ಧರ್ಮದ ವಿಚಾರಗಳನ್ನು ತಿಳಿಸುವಂತಹ ಧರ್ಮಗೋಷ್ಠಿಗಳನ್ನು ನಡೆಸಿದ. ನೋಡಿ, ಈ ಎಲ್ಲ ಸ್ಥಳಗಳು ಲುಂಬಿನಿ ವನ ಇರ್ಬೋದು, ಗಯಾ ಇರ್ಬೋದು, ಸಾರನಾಥ ಇರ್ಬೋದು, ಕಪಿಲವಸ್ತು ಇರ್ಬೋದು, ಕುಶಿನಗರ ಇರ್ಬೋದು, ಇವು ಎಲ್ಲ ಸ್ಥಳಗಳು ಬುದ್ಧರ ಜೀವನಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದಂತಹ ಸ್ಥಳಗಳೇ. ಲುಂಬಿನಿ ವನ ಬುದ್ಧ ಹುಟ್ಟಿರುವಂತಹ ಸ್ಥಳ, ಕಪಿಲವಸ್ತು ಬುದ್ಧ ಬೆಳೆದಿರುವಂತಹ ಸ್ಥಳ. ಯಾಕಂದ್ರೆ ಬುದ್ಧನ ತಂದೆ ಕಪಿಲವಸ್ತುವಿನ ರಾಜ ಇದ್ದ ಅಂತ ನಾವು ನೋಡ್ತೀವಿ. ಅದೇ ರೀತಿಯ ಗಯಾ, ಬೋಧ ಗಯಾ, ಈ ಗಯಾದಲ್ಲೇ ಬುದ್ಧನಿಗೆ ಜ್ಞಾನೋದಯವಾಗಿರುವಂತಹ ಸ್ಥಳ. ಸಾರನಾಥ, ಬುದ್ಧ ತನ್ನ ಪ್ರವಚನವನ್ನು ನೀಡಿದಂತಹ ಪ್ರಥಮ ಸ್ಥಳ. ಕುಶಿನಗರ, ಆತ ಅಸ್ತಂಗತವಾಗಿರುವಂತಹ ಸ್ಥಳ. ಈ ಎಲ್ಲ ಪ್ರಮುಖವಾದಂತಹ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಬುದ್ಧ ಧರ್ಮದ ವಿಚಾರಗಳನ್ನು ತಿಳಿಸಿ ಹೇಳುವಂತಹ ಧರ್ಮಗೋಷ್ಠಿಗಳನ್ನ ಏರ್ಪಡಿಸಿ ಬೌದ್ಧ ಧರ್ಮದ ತತ್ವಗಳನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿದ ಅಂತ ಹೇಳ್ತೀವಿ. ಎರಡನೇದಾಗಿ ನಾವು ವಿಚಾರವನ್ನ ಮಾಡಿದೀವಿ ಅಂದ್ರೆ ವಿಹಾರಗಳ ನಿರ್ಮಾಣ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಅಶೋಕ ತನ್ನ ಕಾಲಾವಧಿಯೊಳಗೆ ತನ್ನ ಸಾಮ್ರಾಜ್ಯದ ತುಂಬ ಅನೇಕ ವಿಹಾರಗಳನ್ನು ನಿರ್ಮಾಣ ಮಾಡಿದ. ವಿಹಾರಗಳು ಅಂದ್ರೆ ಬೌದ್ಧ ಧರ್ಮದ ಭಿಕ್ಷು ಮತ್ತು ಭಿಕ್ಷುಣಿಯರು ವಾಸ ಮಾಡುವಂತಹ ಸ್ಥಳ ಅಂತ ಹೇಳ್ತಾರೆ. ಇಂತಹ ಬೌದ್ಧ ಭಿಕ್ಷು ಭಿಕ್ಷುಣಿಯರಿಗೆ ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹ ಸ್ಥಳಗಳನ್ನ ನಿರ್ಮಾಣ ಮಾಡಿಕೊಟ್ಟಂತಹ ಕೀರ್ತಿ ಯಾರಿಗೆ ಸಂತತಿ ಅಂದ್ರೆ ಅಶೋಕ ಮಹಾರಾಜನಿಗೆ ಸಂತತಿ. ಅದರ ಜೊತೆಗೆ ಈ ವಿಹಾರಗಳಲ್ಲಿ ದೈನಂದಿನ ಜೀವನದ ಸಲುವಾಗಿ, ಉಪಭೋಗದ ಸಲುವಾಗಿ ಅಪಾರವಾದಂತಹ ದಾನ ದತ್ತಿಯನ್ನು ಕೊಟ್ಟಂತಹ ಕೀರ್ತಿಯು ಕೂಡ ಅಶೋಕನಿಗೆ ಸಂತತಿ. ಹೀಗಾಗಿ ಈ ಬೌದ್ಧ ಭಿಕ್ಷು ಭಿಕ್ಷುಣಿಯರ ಸಹಾಯದಿಂದಾಗಿ ಏನಾಯ್ತು ಅಂದ್ರೆ ಬೌದ್ಧ ಧರ್ಮ ವಿಶ್ವಧರ್ಮ ಆಯಿತು ಅಂತ ನಾವು ನೋಡ್ತೀವಿ. ನೋಡ್ರಿ, ವಿಹಾರಗಳನ್ನು ನಿರ್ಮಾಣ ಮಾಡಿ ಅವುಗಳಿಗೆ ದಾನ ದತ್ತಿಯನ್ನು ಕೊಟ್ಟಿದ್ರಿಂದ ಅನೇಕ ಜನ ಬೌದ್ಧ ಭಿಕ್ಷು ಭಿಕ್ಷುಣಿಯರು ಅಲ್ಲಿ ನೆಮ್ಮದಿಯಿಂದ ಕಾಲ ಕಳೀಲಿಕ್ಕೆ ಸಾಧ್ಯತೆ ಆಯಿತು. ಅವ್ರೇನ್ ಮಾಡಿರಪ್ಪ ಅಂದ್ರೆ ತಮ್ಮ ಜೀವನವನ್ನ ಬೌದ್ಧ ಧರ್ಮ ಪ್ರಚಾರ ಮಾಡಲಿಕ್ಕೆ ಕಳೆದರು ಅಂತ ನೋಡ್ತೀವಿ. ಇನ್ನು ಮೂರನೇದಾಗಿ ಶಾಸನಗಳ ರಚನೆ. ಅಶೋಕ ಮಹಾರಾಜ ಕೈಗೊಂಡಂತಹ ಪ್ರಮುಖ ರಚನೆಗಳಲ್ಲಿ ಶಾಸನಗಳ ರಚನೆಯೂ ಕೂಡ ಒಂದು ಅಂತ ಹೇಳ್ತೀವಿ. ಅಶೋಕ ಏನ್ ಮಾಡಿದ ಅಂದ್ರೆ ತನ್ನ ಜೀವಿತದ ಅವಧಿಯಲ್ಲಿ ಬುದ್ಧನ ತತ್ವಗಳನ್ನ ಸಾರಿ ಹೇಳುವಂತ ಅಂಶಗಳನ್ನ ಗೋಡೆಗಳ ಮೇಲೆ, ಸ್ತಂಭಗಳ ಮೇಲೆ, ಬಂಡೆಗಲ್ಲುಗಳ ಮೇಲೆ ಶಾಸನಗಳ ರೂಪದಲ್ಲಿ ಕೆತ್ತಿಸಿ ಅವುಗಳನ್ನ ಪ್ರಮುಖವಾದ ಸ್ಥಳಗಳಲ್ಲಿ ಏನ್ ಮಾಡಿದ್ಪ ಅಂದ್ರೆ ನಡೆಸಿದವ ಅಂತ ಹೇಳ್ತೀವಿ. ಈ ಬುದ್ಧನ ತತ್ವಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಮನಮುಟ್ಟುವ ಸಲುವಾಗಿನ ಶಾಸನಗಳನ್ನ ಕೆತ್ತಿಸಿದಂತಹ ಕೀರ್ತಿ ಯಾರಿಗೆ ಸಂತತಿ ಅಂದ್ರೆ ಅಶೋಕನಿಗೆ ಸಂತತಿ. ಊರ ಮುಂದ್ಗಡೆನ ಸ್ತಂಭಗಳ ಮೇಲೆ ಬುದ್ಧನ ತತ್ವಗಳನ್ನು ತಿಳಿಸುವಂತಹ ಅಂಶಗಳನ್ನ ಶಾಸನಗಳಲ್ಲಿ ಕೆತ್ತಿಸಬೇಕು. ಸೊ ಊರ ಹೋಗುವಾಗ ಜನತೆ ಏನ್ ಮಾಡ್ತಿತ್ತು ಅಂದ್ರೆ ಅವುಗಳನ್ನ ಪ್ರತಿನಿತ್ಯ ನೋಡ್ತಾ ಇತ್ತು, ಓದ್ತಾ ಇತ್ತು. ಇದರಿಂದ ಬೌದ್ಧ ಧರ್ಮದ ವಿಚಾರಗಳು ಜನತೆಯಲ್ಲಿ ಬರಲಿಕ್ಕೆ ಸಾಧ್ಯತೆ ಇರುವಂಥದ್ದು ಆಯಿತು ಅಂತ ಹೇಳ್ತೀವಿ. ಇನ್ನು ಅದೇ ರೀತಿಯಾಗಿ ಅನೇಕ ಗೋಡೆಗಳ ಮೇಲೆ, ಬಂಡೆಗಲ್ಲುಗಳ ಮೇಲೆ ಇವು ಕೂಡ ಶಾಸನಗಳನ್ನು ಕೆತ್ತಿಸಿದಂತಹ ಕೀರ್ತಿ ಅಶೋಕನಿಗೆ ಸಂತತಿ. ಹೀಗೆ ಶಾಸನಗಳನ್ನ ಕೆತ್ತಿಸುವುದರ ಮೂಲಕವಾಗಿ ಬುದ್ಧನ ತತ್ವಗಳನ್ನ ಜಗತ್ತಿಗೆ ತಿಳಿಸಿ ಹೇಳಿದಂತಹ ಶ್ರೇಯಸ್ಸು ಕೀರ್ತಿಯಾಗಿ ಬರುತ್ತಿ ಅಂದ್ರೆ ಅಶೋಕನಿಗೆ ಸಂತತಿ ಅಂತ ಹೇಳಿ. ಇನ್ನು ನಾಲ್ಕನೇದಾಗಿ ಅಧಿಕಾರಿಗಳ ನೇಮಕ. ಅಶೋಕ ಮಹಾರಾಜ ತನ್ನ ಸಾಮ್ರಾಜ್ಯದ ತುಂಬ ಹಾಗೂ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ತಿಳಿಸಿ
ವಿವಿಧ ಅಧಿಕಾರಿಗಳನ್ನು ನೇಮಕ ಮಾಡಿದ. ಈ ಅಧಿಕಾರಿಗಳ ಮೂಲಕವಾಗಿ ಅಲ್ಲಿನ ಜನತೆಗೆ ಬೌದ್ಧ ಧರ್ಮದ ತತ್ವಗಳನ್ನು ಮುಟ್ಟಿಸಿದ. ಅಷ್ಟೇ ಅಲ್ಲದೆ ಸ್ತ್ರೀ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ರಕ್ಷಣೆಯ ಸಲುವಾಗಿ ಅವರಲ್ಲಿ ಧರ್ಮದ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಮಹಿಳಾ ಅಧ್ಯಕ್ಷ ಮಹಾಮಾತ್ರರನ್ನು ಕೂಡ ನೇಮಿಸಿದಂತಹ ಕೀರ್ತಿ ಯಾರಿಗೆ ಸಲ್ತತಿ ಅಂದ್ರೆ ಅಶೋಕನಿಗೆ ಸಲ್ತತಿ. ಹೆಣ್ಣು ಮಕ್ಕಳಲ್ಲಿಯೂ ಕೂಡ ಬೌದ್ಧ ಧರ್ಮದ ಕುರಿತು ಜಾಗೃತಿ ಮೂಡಿಸಬೇಕು ಮತ್ತು ಅವರನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಮಹಿಳಾ ಅಧಿಕಾರಿಗಳನ್ನ ನೇಮಕ ಮಾಡಿ ಬೌದ್ಧ ಧರ್ಮದ ತತ್ವಗಳನ್ನ ಭಾರತ ಹಾಗೂ ದೇಶ ವಿದೇಶಗಳಲ್ಲಿ ಹರಡಿದಂತಹ ಕೀರ್ತಿ ಯಾರಿಗೆ ಸಲ್ತತಿ ಅಂದ್ರೆ ಅಶೋಕನಿಗೆ ಸಲ್ತತಿ ಅಂತ ಹೇಳ್ತೀವಿ. ಹೀಗೆ ಬರೇ ಕೇವಲ ಅಧಿಕಾರಿಗಳ ಮೂಲಕವಾಗಿ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡೋದಲ್ಲದೆ ಮತ್ತೊಂದು ಕೆಲಸವನ್ನು ಕೂಡ ಅಶೋಕ ಮಾಡಿದ. ಅದು ಯಾವುದು ಅಂದ್ರೆ ಬೌದ್ಧ ಸಮ್ಮೇಳನದ ಸಂಘಟನೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬೌದ್ಧ ಭಿಕ್ಷುಗಳಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಇವೆ. ಆ ಬೌದ್ಧ ಧರ್ಮದ ಸನ್ಯಾಸಿಗಳಲ್ಲಿರುವಂತಹ ಬೌದ್ಧ ಧರ್ಮದ ಅನುಯಾಯಿಗಳಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಹೋಗಲಾಡಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಅಶೋಕ ತನ್ನ ಕಾಲಾವಧಿಯೊಳಗ ಸಾಮಾನ್ಯ ಶಕವರ್ಷ ಪೂರ್ವ 250ರಲ್ಲಿ ಪಾಟಲಿಪುತ್ರದೊಳಗ 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದ. ಈಗಾಗಲೇ ನೀವು 3ನೇ ಬೌದ್ಧ ಸಮ್ಮೇಳನದ ಬಗ್ಗೆ ತಿಳ್ಕೊಂಡಿದ್ದೀರಿ. ಆ 3ನೇ ಬೌದ್ಧ ಸಮ್ಮೇಳನವನ್ನ ಪಾಟಲಿಪುತ್ರದೊಳಗೆ ನಡೆಸಿದಂತ ಅಶೋಕ ಇಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಬೌದ್ಧ ಧರ್ಮೀಯರಲ್ಲೇ ಇರುವಂತಹ ಭಿನ್ನಾಭಿಪ್ರಾಯಗಳೇನಿದ್ದಿಲ್ಲ ಅವುಗಳನ್ನ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಪಟ್ಟ. ಒಂದು ಧರ್ಮದ ಕುರಿತು ಆ ಧರ್ಮದ ಅನುಯಾಯಿಗಳಲ್ಲೇ ಭೇದ ಭಾವ ಮತ್ತು ಭಿನ್ನಾಭಿಪ್ರಾಯ ಇತ್ತು ಅಂದ್ರೆ ಆ ಧರ್ಮ ಬಹಳಷ್ಟು ವಿಸ್ತಾರಗೊಳ್ಳಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಆ ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡಿ ಬುದ್ಧನ ನೈಜ ಸಂದೇಶವನ್ನ ಜನರಿಗೆ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನ ಬೌದ್ಧ ಸಮ್ಮೇಳನದ ಮೂಲಕವಾಗಿ ಯಾರು ಮಾಡಿದ್ರು ಅಂದ್ರೆ ಅಶೋಕ ಮಾಡಿದ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಧರ್ಮ ನಿಯೋಗಗಳ ನೇಮಕ ಅಂತ ಹೇಳ್ತಾರೆ. ಅಶೋಕ ಬುದ್ಧನ ತತ್ವಗಳನ್ನ ಬೌದ್ಧ ಧರ್ಮದ ಸಾರಾಂಶವನ್ನ ಜಗತ್ತಿಗೆ ತಿಳಿಸಿ ಹೇಳಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಟುಕೊಂಡು ಧರ್ಮ ನಿಯೋಗಗಳನ್ನ ಕಳಿಸಿಕೊಟ್ಟ. ಅದು ಎಲ್ಲೆಲ್ಲಿಪ್ಪ ಅಂದ್ರೆ ಅಫ್ಘಾನಿಸ್ತಾನ ಇರ್ಬೋದು, ಬರ್ಮಾ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಯುರೋಪ್ ಖಂಡ ಇರ್ಬೋದು. ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ, ಯುರೋಪ್ ಖಂಡ ಈ ಎಲ್ಲಾ ಪ್ರದೇಶಗಳಿಗೆ ಬೌದ್ಧ ಧರ್ಮದ ನಿಯೋಗಗಳನ್ನು ಕಳಿಸಿಕೊಟ್ಟ. ಆ ನಿಯೋಗಗಳ ಕೆಲಸ ಏನು ಅಂದ್ರೆ ಆ ಪ್ರದೇಶಗಳಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ತಿಳಿಸಿ ಹೇಳೋದು. ಫಾರ್ ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂದ್ರೆ ಅಶೋಕ ಮಹಾರಾಜ ತನ್ನ ಮಕ್ಕಳಾಗಿರುವಂತಹ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನ ಶ್ರೀಲಂಕಾ ದೇಶಕ್ಕೆ ಕಳಿಸಿಕೊಟ್ಟಿದ್ದು. ಒಂದು ಬೋಧಿ ವೃಕ್ಷವನ್ನು ಶಾಂತಿ ಸೂಚಕವಾಗಿ ಕೊಟ್ಟ ಶ್ರೀಲಂಕಾ ದೇಶಕ್ಕೆ ಕಳಿಸಿದ್ದ. ಅಲ್ಲಿ ಅವರು ಏನ್ ಮಾಡಿದ್ರು ಅಂದ್ರೆ ಬೌದ್ಧ ಧರ್ಮದ ವಿಚಾರಗಳನ್ನ ತತ್ವಗಳನ್ನ ಹೇಳಿದ್ರು. ಅಷ್ಟೇ ಅಲ್ಲದೆ ಈ ಬೌದ್ಧ ಧರ್ಮದ ತತ್ವ ವಿಚಾರಗಳು ಯಾವ ರೀತಿಯಾಗಿ ಬೆಳವಣಿಗೆ ಹೊಂದಬೇಕು ಅಂದ್ರೆ ಆಲದ ಮರದ ತರಹ ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವಂಥ ಅಂಶವನ್ನು ಹೇಳಿದರು. ಸೊ ಇದು ಅಶೋಕ ಧರ್ಮ ನಿಯೋಗಗಳ ಮೂಲಕವಾಗಿಯೂ ಕೂಡ ದೇಶ ವಿದೇಶಗಳಲ್ಲಿ ಏನು ಮಾಡ್ತಾ ಅಂದ್ರೆ ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚುರಪಡಿಸ್ತಾ ಅಂತ ಹೇಳ್ತೀನಿ. ಇನ್ನು ಕೊನೆಯದಾಗಿ ಸಾರ್ವಜನಿಕ ಕಾರ್ಯಗಳು ಅಥವಾ ಲೋಕೋಪಯೋಗಿ ಕಾರ್ಯಗಳು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಜನರ ಕಲ್ಯಾಣದ ಸಲುವಾಗಿ ಅಶೋಕ ಮಹಾರಾಜ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಮತ್ತು ಅವುಗಳನ್ನು ಯಶಸ್ವಿ ಆಗಿ ಜಾರಿಗೊಳಿಸಿದ ಅಂತ ಹೇಳ್ತಾರೆ.
ಕೊಠಡಿಗಳ ನಿರ್ಮಾಣ, ಜನರಿಗೆ ನೀರಿನ ಅನುಕೂಲವಾಗಲಿ, ಕುಡಿಯುವ ನೀರಿನ ಸೌಲಭ್ಯ ಸುಲಭವಾಗಿ ದೊರೆಯಲಿ ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಬಾವಿಗಳನ್ನು ತೋಡಿಸಿದ. ಅದರ ಜೊತೆಗೆ ವಿಶ್ರಾಂತಿ ಗೃಹಗಳನ್ನು ಕೂಡ ನಿರ್ಮಾಣ ಮಾಡಿದ. ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವಾಗ ಜನರಿಗೆ ಆಗುವಂತಹ ತೊಂದರೆಗಳನ್ನು ನಿವಾರಣೆ ಮಾಡುವ ಸಲುವಾಗಿ ರಾಜ್ಯದ ತುಂಬೆಲ್ಲ ಏನು ಮಾಡಿದ ಅಂದ್ರೆ ವಿಶ್ರಾಂತಿ ಗೃಹಗಳು ಅಥವಾ ತಂಗುದಾಣಗಳನ್ನು ನಿರ್ಮಾಣ ಮಾಡಿದಂತಹ ಕೀರ್ತಿಯ ಸಂಗತಿ ಅಂದರೆ ಅಶೋಕನ ಸಂಗತಿ. ಅಷ್ಟೇ ಅಲ್ಲದೆ ದಾರಿಗೋಟ ಹೋಗುವಾಗ ರಸ್ತೆಯ ಬದಿಯಲ್ಲಿ ಮರಗಳನ್ನು ನೆಟ್ಟು ಜನರಿಗೆ ಆಯಾಸವಾಗದಂತೆ ನೋಡಿಕೊಂಡ. ಆ ಮರದ ನೆರಳಿನಲ್ಲೇ ಜನತೆ ಏನ್ ಮಾಡಬೇಕು ಅಂದ್ರೆ ದಾರಿಯನ್ನು ಕ್ರಮಿಸಬೇಕು ಅನ್ನುವಂತಹ ಒಂದು ಉನ್ನತವಾದಂತಹ ವಿಚಾರವೂ ಕೂಡ ಅಶೋಕನಿಗೆ ಇತ್ತು ಅಂತ ಹೇಳ್ತೀವಿ. ಇನ್ನು ಅದೇ ಜೊತೆಗೆ ಅನೇಕ ಆಸ್ಪತ್ರೆಗಳನ್ನು ಕಟ್ಟಿದ. ಜನರಿಗಾಗಿಯೂ ಕಟ್ಟಿದ, ಪ್ರಾಣಿಗಳಿಗಾಗಿಯೂ ಕೂಡ ಕಟ್ಟಿಸಿದ. ನೋಡ್ರಿ, ಮೊಟ್ಟ ಮೊದಲು ಏನಾದರೂ ಭಾರತದಲ್ಲಿ ಆಸ್ಪತ್ರೆಗಳನ್ನ ಪ್ರಾಣಿಗಳ ಸಲುವಾಗಿ ನಿರ್ಮಾಣ ಮಾಡಿದಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಆತ ಅಶೋಕ ಮಹಾರಾಜ ಅಂತ ಹೇಳ್ತೀವಿ. ಕೇವಲ ಅಶೋಕನಿಗೆ ಪ್ರಜೆಗಳ ಬಗ್ಗೆ ಅಷ್ಟೇ ಕಾಳಜಿ ಇದ್ದಿರಲಿಲ್ಲ, ಜೀವಿಗಳ ಬಗ್ಗೆಯೂ ಕೂಡ ಕಾಳಜಿ. ಹೀಗಾಗಿ ಪ್ರಾಣಿಗಳ ಸಲುವಾಗಿ ಅನೇಕ ಆಸ್ಪತ್ರೆಗಳನ್ನು ಕೂಡ ನಿರ್ಮಾಣ ಮಾಡಿದಂತಹ ಕೀರ್ತಿ ಆತನಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲದೆ ಜನರಿಗೆ ಅನುಕೂಲವಾಗುವ ಸಲುವಾಗಿ ಅನೇಕ ಶಾಲೆಗಳನ್ನು ಕೂಡ ತೆರೆದಂತಹ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಈತ. ಬಡ ಜನರು ಮತ್ತು ದೈಹಿಕವಾಗಿ ಅಶಕ್ತರಾದಂಥವರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಪ್ರತಿನಿತ್ಯ ಯಾರು ಮಾಡ್ತಾ ಇದ್ರು ಅಂದ್ರೆ ಅಶೋಕ ಮಹಾರಾಜ ತನ್ನ ರಾಜ್ಯದಲ್ಲಿ ಮಾಡ್ತಾ ಇದ್ದ. ಸೊ ಇದು ಕೂಡ ಆತ ಜನತೆಯ ಕಲ್ಯಾಣ ಸಲುವಾಗಿ ಕೈಗೊಂಡಂತಹ ಲೋಕೋಪಯೋಗಿ ಕಾರ್ಯಗಳಲ್ಲಿ ಪ್ರಮುಖವಾದಂತಹದ್ದು. ಅಶೋಕನ ನೀತಿ ಏನಿತ್ತು ಅಂದ್ರೆ ಸೇವೆ ಮತ್ತು ತ್ಯಾಗ. ಈ ಸೇವೆ ಮತ್ತು ತ್ಯಾಗ ಅನ್ನುವಂತಹ ದೃಷ್ಟಿಕೋನವನ್ನೇ ಇಟ್ಟುಕೊಂಡು ಇಂತಹ ಎಲ್ಲ ಕಾರ್ಯಗಳನ್ನು ಮಾಡಿದಂತಹ ಶ್ರೇಯಸ್ಸು ಅಶೋಕನಿಗೆ ಸಲ್ಲತಿ. ಇನ್ನು ಕೊನೆಯದಾಗಿ ಆತನ ವ್ಯಕ್ತಿತ್ವದ ಕುರಿತು ವಿಚಾರವನ್ನು ಮಾಡಲಿಕ್ಕೆ ಹೋದಿವಿ ಅಂದ್ರೆ ಅಶೋಕ ಅನ್ನುವಂಥವನು ಅಖಂಡ ಭಾರತದಲ್ಲಿ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತ ಸರ್ವಶ್ರೇಷ್ಠ ಸಾಮ್ರಾಟ ಅಂತ ಹೇಳ್ತೀವಿ. ಅಂತಹ ಸಾಮ್ರಾಟನಾದಂತಹ ಅಶೋಕ ಪ್ರಪಂಚದ ಇತಿಹಾಸದಲ್ಲಿ ಒಂದು ಯುದ್ಧದ ವಿಜಯದ ನಂತರ ಆ ವಿಷಯ ನೀತಿಯನ್ನ ಕೈಬಿಟ್ಟು ಧರ್ಮ ನೀತಿಯನ್ನ ಅನುಸರಿಸಿದಂತ ಏಕೈಕ ರಾಜ ಅಂತ ಹೇಳ್ತೀವಿ. ದಿಗ್ವಿಜಯದ ನೀತಿಯನ್ನ ಬಿಟ್ಟು ಧರ್ಮದ ನೀತಿಯನ್ನ ಅನುಸರಿಸಿದಂತ ಏಕಮಾತ್ರ ರಾಜ ಯಾರಾದ್ರೂ ಆತ ಅಶೋಕ ಅಂತ ಹೇಳ್ತೀವಿ. ಹೀಗಾಗಿ ಆತನನ್ನ ನಾವು ಎರಡನೇ ಬುದ್ಧನಿಗೆ ಹೋಲಿಸ್ತೀವಿ. ಅಷ್ಟೇ ಯಾಕ ಜಗತ್ತಿನ ಎಲ್ಲ ರಾಜರುಗಳ ಹೆಸರುಗಳನ್ನ ಪಟ್ಟಿ ಮಾಡಿದಾಗ ಅವುಗಳಲ್ಲಿ ಧ್ರುವತಾರೆಯಂತೆ ಹೊಳೆಯುವಂತಹ ಹೆಸರು ಯಾರು ಪಟ್ಟಿ ಅಂದ್ರೆ ಅಶೋಕ ಮಹಾರಾಜನ ಇರ್ತೈತಿ. ಅಂತಹ ಒಂದು ಶ್ರೇಯಸ್ಸು ಮತ್ತು ಕೀರ್ತಿ ಅಶೋಕನಿಗೆ ಸಲ್ಲತಿ. ಅಷ್ಟು ಶ್ರೇಷ್ಠತಮವಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂಥ ರಾಜ ಯಾರಾದರೂ ಇದ್ರೆ ಆತ ಅಶೋಕ ಅಂತ ಹೇಳ್ತೀವಿ. ಸೊ ಇದು ಆತನ ಒಂದು ಜೀವನಕ್ಕೆ ಸಂಬಂಧಪಟ್ಟಂಥದ್ದು. ಇಂತಹ ಮಹಾನ್ ಚೇತನ 232 ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕವರ್ಷ ಪೂರ್ವ 232ರಲ್ಲಿ ಹಸ್ತಂಗತವಾಯಿತು ಅಂತ ನಾವು ನೋಡ್ತೀವಿ. ಇದು ಅಶೋಕ ಮಹಾರಾಜನಿಗೆ ಸಂಬಂಧಪಟ್ಟಂಥ ಇತಿಹಾಸ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಮೌರ್ಯರ ಕೊಡುಗೆಗಳನ್ನು ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳ ನೆನಪಿನಾಗಿಟ್ಕೊಳ್ಳಿ, ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಬರೆಯುವಾಗ ಇಂಟ್ರೊಡಕ್ಷನ್ ಬರೀಬೇಕು, ಆತನ ಜೀವನ ಬರೀಬೇಕು, ಸಿಂಹಾಸನಾರೋಹಣ ಬರೀಬೇಕು, ಕಳಿಂಗ ಯುದ್ಧ ಬರೀಬೇಕು, ಅಶೋಕನ ಶಾಸನಗಳು ಬರೀಬೇಕು, ಆಮೇಲೆ ಅಶೋಕನ ಧಮ್ಮ ಅಥವಾ ಧರ್ಮ ಬರೀಬೇಕು, ಅಶೋಕ ಬೌದ್ಧ ಧರ್ಮದ ಪ್ರಸಾರಕ್ಕೆ ತೆಗೆದುಕೊಂಡಂತಹ ಕ್ರಮಗಳನ್ನು ಬರೀಬೇಕು, ವ್ಯಕ್ತಿತ್ವವನ್ನು ಚಿತ್ರಣಗೊಳಿಸಬೇಕು. ಇಷ್ಟ ಅಂಶಗಳನ್ನು ನೀವು ಬರೆದ್ರೆ ಮಾತ್ರ 10ಕ್ಕೆ 10 ಅಂಕಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು.